ಅವರು ಸ್ವಂತ ಖರ್ಚಲ್ಲಿ ಪ್ರವಾಸ ಹೋಗ್ತಾರೆ. ಪ್ರವಾಸ ಹೋಗೋದು ಒಂದು ಭೌಗೋಳಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಜನಜೀವನವನ್ನು ಪರಿಚಯ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಹೆಂಗಿದೆ, ವೇರ್ ಆಲ್ ರೆಪ್ರೆಸೆಂಟೇಟಿವ್ಸ್. ಒಂದು ಕಂಪೇರಿಟಿವ್ ನಾಲೆಜ್ ಇಲ್ಲದೆ ಇದ್ದರೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಿ? ಕಂಪೇರಿಟಿವ್ ನಾಲೆಜ್ ಬೇಕು ಅಂದರೆ ಯಾರು ಹೇಳಿದ್ರು ನಿಮ್ಗೆ ತಡೆದಿದ್ದಾರೆ ಅಂತ? ಯಾರು ಹೇಳಿದ್ರು? ಎಲ್ಲಿ ಯಾವ ಸುತ್ತೋಲೆ ಬಂದಿದೆ ಹೇಳಿಪ್ಪ? ಯಾವ ಸುತ್ತೋಲೆ ಇದೆ ನಿಮ್ಮ ಕಡೆಗೆ? ಕಾಪಿ ತಡೆದಿರೋ ಸುತ್ತೋಲೆ ಎಲ್ಲಿದೆ? ಶೋಮಿ. ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಊಹೆ ಮಾಡ್ಕೊತೀರಲ್ಲ. ಯಾರು ಕೊಡೆಪ್ಪ? ಅದು ಯಾರ್ಯಾರು ನಾಕೌಟ್ ಆದ್ರು? ಅಪ್ರೂವ್ ಆಗಿರೋರ್ದು ಯಾರ್ದು ಹೈಕಮಾಂಡ್ ಇಂದ ನಾಕೌಟ್ ಇರೋದು ಕೊಡೆಪ್ಪ ಸುತ್ತೋಲೆಗಳನ್ನ. ಯು ಆಲ್ ಆಫ್ ಯು ಶುಡ್ ಗೋ, ದೀಸ್ ಪೀಪಲ್ ಶುಡ್ ನಾಟ್ ಗೋ ಅಂತ ಹೇಳಿದ್ರನ್ನ. ನೀವು ಸುಮ್ಮನೆ ಊಹೆ ಪೊಯ್ಲಿ ಯಾಕೆ ಮಾತಾಡ್ತೀರಿ? ಈಗ ಒಂದಷ್ಟು ಮಂದಿ ಶಾಸಕರುಗಳು ಹೊರಟಿದ್ದಾರೆ ಅಂತ ಯಾರು ಕರೀಲಿಲ್ವಾ ಸರ್ ನಿಮ್ಮನ್ನ? ಯಾಕಂದ್ರೆ ನೀವು ಕೂಡ ಸಮಾನ ಮನಸ್ಕರ ಶಾಸಕರ ಪಟ್ಟಿಯಲ್ಲಿದ್ದೀರಾ. ನಾನು ಅಂಬೆಗಾಲಿ ಇಡೋ ಕೂಸ ನೀ ಬತ್ತೀಯ, ನೀ ಬರಬೇಡ ಅಂತ ಹೇಳಕ್ಕೆ ಅಲ್ಲ, ಕರೀಲಿಲ್ವಾ ಸರ್ ಬನ್ನಿ ಹೋಗೋಣ ಅಂತ? ಯಾರು ಏನು ಮಾಡ್ತಾರೆ ನೀವು ನೋಡ್ರೆ? ನಾನೇನು ಆಮೆ ಬೇಬಿ? ಇಲ್ಲ, ಸದ್ಯಕ್ಕಿಲ್ಲ. ನಾನು ಹೋಗ್ಬೇಕು, ಸದ್ಯಕ್ಕಿಲ್ಲ. ನಾನು ಅಮೇರಿಕಾಗೆ ಹೋಗೇ ಇಲ್ಲ. ಆ್ಯಕ್ಚುಲಿ ನಮ್ಮ ಇದು ಬಂತಲ್ಲ, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸು, ಬೋತ್ ಡೆಮೋಕ್ರಸಿ ಆ್ಯಂಡ್ ಇದಕ್ಕೆ ಅವಾಗ ಬರ್ಬೇಕಾಯ್ತು. ಜ್ವರ ಬಂದು ಬಿದ್ದೋಗ್ಬಿಟ್ಟೆ. ಆ್ಯಕ್ಚುಲಿ ಹೋಗ್ಬೇಕಾಗಿತ್ತು. ಸೊ ಇನ್ನೊಂದು ಸರಿ ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ಬಿಟ್ಟು. ಯಾರು? ನನ್ನ ನೇತೃತ್ವದಲ್ಲಿ ನಿಮ್ಮನ್ನೆಲ್ಲನೂ ಸಂಗಾತಿಯಾಗಿ ಕರ್ಕೊಂಡು ಹೋಗ್ತೇನೆ. ಸಿ, ದಟ್ ಈಸ್ ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್. ಶಾಸಕರು, ಮಂತ್ರಿಗಳು ಪ್ರವಾಸ ಹೋಗೋದು ನಾಟ್ ಎ ಸೀರಿಯಸ್ ಮ್ಯಾಟರ್ ಆಫ್ ಕನ್ಸರ್ನ್. ಇಟ್ ಹ್ಯಾಸ್ ನೋ ಇಂಪ್ಯಾಕ್ಟ್. ಅದರ ಇಂಪಾರ್ಟೆನ್ಸು ಯಾರು ಈ ಥರ ನಾಲೆಜ್ ಅಕ್ವೈರ್ ಮಾಡ್ಕೊಂಡು ಎಷ್ಟು ಆಸಕ್ತಿ ತೋರ್ತಾರೆ ಅದ್ರ ಮೇಲೆ ಆಗುತ್ತೆ. ಟೂರಿಸಮ್ ಡೆವಲಪ್ ಆಗ್ತದೆ. ಫಾರಿನ್ ಕಂಟ್ರೀಸ್ ಟೂರಿಸಮ್, ಎಕಾನಮಿ, ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್, ದೇರ್ ಆರ್ ಸೋ ಮೆನಿ ಅದರ್ ಇಶ್ಯೂಸ್. ದೇ ಶುಡ್ ಸ್ಟಡಿ, ದೇ ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಅವಾಗ ದೇ ವಿಲ್ ಅಕ್ವೈರ್ ನಾಲೆಜ್. ಇಲ್ಲಿ ಬಂದು ಮಾತಾಡೋಗೇನು ಅಲ್ಲಿ ಆ ದೇಶಕ್ಕೆ ಹೋದವರೆಲ್ಲ ಬರ್ತೀವಿ ನಾವು ಸಣ್ಣ ಹುಡುಗರಿದ್ದಾಗ. ಅಲ್ಲಿ ಹೋಗಿದ್ದು, ಓಹೋ ಆ ದೇಶ ಹೆಂಗೆ, ಏನು ಹೇಳ್ತಾ, ಓಹೋ ಹಿಂಗಿದೆ ಅನ್ನೋರು. ಓಹೋ ಹೆಂಗಿದೆ ಅಂತ ಹೇಳ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಈಗ ಓದಿರೋರೆಲ್ಲ ಬರ್ತಾರೆ, ನೋಡ್ಕೊಂಬರ್ಬೇಕಲ್ಲ, ನೋಟ್ ಮಾಡ್ಕೊಂಡು. ನಾವೆಲ್ಲ ಹೋದಾಗ ನೋಟ್ ಮಾಡ್ಕೊತೀವಿ. ಏನಾದ್ರು ನೋಡಿದ್ವಿ, ನೋಟ್ಬುಕ್ ತಗೊಂಡು ಈ ಥರ ಇತ್ತು, ಹಿಂಗಿದೆ ಜನಜೀವನ, ಹೆಂಗಿದೆ ಇಲ್ಲಿ, ವರ್ಣಾಶ್ರಮ ಧರ್ಮ ಇದೆಯಾ, ಜಾತಿ ಪದ್ಧತಿ ಇದೆಯಾ. ನಾನು ನ್ಯೂಜಿಲೆಂಡು, ಆಸ್ಟ್ರೇಲಿಯಾ ಹೋಗಿದ್ವಿ. ನಾನು, CM, ನಮ್ಮ ವೆಂಕಟೇಶು, ಒಂದು 8 ಜನ ಹೋಗಿದ್ವಿ. ಅಲ್ಲಿ ಬಸ್ಸಲ್ಲಿ ಹೋಗ್ತಾಯಿದ್ವಿ. ನಮ್ಮ ರೋಷನ್ ಬೇಗು ಇದ್ದರು. ಮಾತಾಡ್ತಾ ವಿಚ್ ರಿಲಿಜನ್, ವಿಚ್ ಕ್ಯಾಸ್ಟ್ ಅಂತ ಕೇಳ್ತೀನಿ. ದಟ್ ಡ್ರೈವರ್ ಗಾಟ್ ವೈಲ್ಡ್. ಏನೇ ನೀನು ಜಾತಿ ಕ್ಯಾಸ್ಟ್ ಅಂತ, ವಿ ಡೋಂಟ್ ಹ್ಯಾವ್ ಎನಿ ಕ್ಯಾಸ್ಟ್ ಆ್ಯಂಡ್ ರಿಲಿಜನ್ ಅಂದ್ಬಿಟ್ಟ. ಅಲ್ಲಿ 40-50% ಜಾತಿನೂ ಇಲ್ಲ, ಧರ್ಮನೂ ಹೇಳಲ್ಲ. ಈ ಥರ ವಾಟ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾವು ಇದರಲ್ಲೇ ಮುಳುಗಿ ಒದ್ದಾಡ್ತಾ ಇದ್ದೀವಿ. ಸೊ ಐ ಲವ್ ಟು ಹಿಯರ್ ಸಚ್ ವರ್ಡ್ಸ್ ಫ್ರಮ್ ಎ ಡ್ರೈವರ್. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯ ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು. ಡಿ.ಕೆ. ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂಥದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ.